ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ನಾವಿಂದು 2025-26ರ ಸಾಲಿನ ವಿಶ್ವಾವಸು ಸಂವತ್ಸರದ ಮೀನ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಗತಕಾಲದ ವೈಭವದ ನೆನಪಿನಲ್ಲಿ ಮೈಮರೆಯದೆ ವಾಸ್ತವವನ್ನು ಅರಿತು ವರ್ತಮಾನದಲ್ಲಿ ಎಚ್ಚರದಿಂದ ಹೆಜ್ಜೆ ಇಡಿ. ಆರಂಭದ ದಿನಗಳಲ್ಲಿ ತನುಭಾವದಲ್ಲಿ ಸಂಚರಿಸುವ ಬುಧ, ರಾಹು, ತೃತೀಯ ಸ್ಥಾನದ ಗುರು ಇವು ಯಾರೂ ನಿಮ್ಮ ಸಹಾಯಕ್ಕೆ ಬರಲಾರರು. ಕರ್ಮಫಲದಾಯಕನಾದ ಶನಿ ಈ ವರ್ಷ ತನು ಸ್ಥಾನದಲ್ಲಿ ಕುಳಿತು ಅವರವರ ಕರ್ಮಕ್ಕೆ ಅನುಸಾರವಾಗಿ ಶುಭಾಶುಭ ಫಲಗಳನ್ನು ನೀಡಲಿದ್ದಾನೆ. ಹೀಗಾಗಿ ಅನಾರೋಗ್ಯ, ಧನನಾಶ, ಇಷ್ಟ ಜನರ ವಿಯೋಗ, ಕೈ ಹಾಕಿದ ಕೆಲಸಗಳಲ್ಲಿ ವಿಘ್ನ ಎದುರಾಗಬಹುದು. ಆದರೆ ಧೈರ್ಯಗುಂದದೆ ಮುನ್ನಡೆಯಿರಿ. ನಿಮ್ಮ ಕುಲದೇವತೆಯ ಆರಾಧನೆ ಮಾಡಿ. ಕ್ರಮೇಣ ಒಳಿತಾಗಲಿದೆ. ಆದರೆ ಅಕ್ಟೋಬರ್ 13ರಿಂದ ಡಿಸೆಂಬರ್ 28ರ ಅವಧಿ ನಿಮಗೆ ಒಳ್ಳೆಯದಿದೆ. ಈ ಅವಧಿಯಲ್ಲಿ ಶುಕ್ರನ ಸಂಚಾರ ನಿಮಗೆ ಅನುಕೂಲಕರವಾಗಿ ಇರಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಧನ ಪ್ರಾಪ್ತಿಯ ಯೋಗವಿದೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಸದಾವಕಾಶಗಳು ಕೂಡಿ ಬರಲಿವೆ. ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ. ಕಲಾವಿದರಿಗೆ ಮನ್ನಣೆ ದೊರೆಯಲಿದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಜನವರಿ 21ರಿಂದ ವರ್ಷದ ಅಂತ್ಯದವರೆಗಿನ ಅವಧಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಆಸ್ತಿ ವಿಚಾರವಾಗಿ ಮನಸ್ತಾಪ ಉಂಟಾಗಬಹುದು. ಕುಟುಂಬದ ವ್ಯವಹಾರಗಳು ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ. ಆದರೆ ರಾಜಕೀಯ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ. ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಮಿಶ್ರ ಫಲ. ಸಂಕಷ್ಟ ನಿವಾರಣೆಗಾಗಿ ಶಿವನ ಆರಾಧನೆ ಮಾಡಿ. ಇದರಿಂದ ನಿಮಗೆ ಒಳಿತಾಗಲಿದೆ.